ಎಲ್ರಿಗೂ ನಮಸ್ಕಾರ, ಸ್ವಾಗತ ಸುಸ್ವಾಗತ ಮತ್ತೊಂದು ವಿಡಿಯೋಗೆ. ಇಲ್ಲಿ ನಮ್ಮ ಚಿಕ್ಕ ಸಾಹೇಬರು ಕೂತವ್ರೆ, ಅವ್ರಿಗೆ ಗಾಡಿ ರೇಸ್ ಮಾಡ್ಬೇಕಂತೆ. ಸಾಕ್ ಬಿಡು. ಯಾರದು ಯಾರದು? ಇಲ್ಲ ಇಲ್ಲ, ನಾನು ರೇಸ್ ಮಾಡ್ತೀನಿ. ರೇಸ್ ಮಾಡ್ತೀನಿ ನಾನು, ರೇಸ್. ಇವತ್ತು ನಮ್ಮ ಮೇಡಮ್ ಅವರು ರಜೆ ಮಾಡವ್ರೆ. ಅದೇನೋ ಒಂದು ಸ್ವಲ್ಪ ಕೆಲಸ ಇದೆ, ಅಲ್ಲಿಗೆ ಹೋಗಿ ಬರಬೇಕು, ಹೆಸರುಘಟ್ಟಕ್ಕೆ ಹೋಗ್ಬೇಕು. ಹಾಗಾಗಿ ಇವಾಗ ಹೆಸರುಘಟ್ಟಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗಿ ಬರೋಣ. ಶಾಪಿಂಗ್ ನಿಮ್ಮ ಅಪ್ಪ ಕೊಟ್ಟ ಕಾಸು. ನಿಮ್ಮ ಅಪ್ಪ ಕೊಡ್ತಾನೆ. ನಿಮ್ಮಪ್ಪ ತಂದಿಟ್ಟ ನನ್ನ ಗಂಟ ಪಟ್ಟಣ. ನಿಮ್ಮಪ್ಪ ಎಷ್ಟು ಪಟ್ಟಣ? ಮುಸ್ಕಡಿ. ಅಣ್ಣ ಹಿಂದೆ ಹೋಗಿ ಸರ್, ಹಿಂದೆ ಹೋಗಿ, ಹಿಂದೆ ಹಿಂದೆ ಹೋಗ್ರಿ. ಸೊ ಬನ್ನಿ ಹೋಗೋಣ ಹೆಸರುಘಟ್ಟಕ್ಕೆ. ಅದೇನೋ ಒಂದು ಇನ್ಶೂರೆನ್ಸ್ ಏನೋ ಮಾಡಿಸ್ಬೇಕಾಗಿತ್ತು, ಅದಕ್ಕೆ ಅದೇನೋ ಅಮೌಂಟ್ ಕಲೆಕ್ಟ್ ಮಾಡ್ಬೇಕಂತೆ. ಹೋಗ್ಬಿಟ್ಟು ಬರೋಣ. ಇವತ್ತಿನ ಡ್ಯೂಟಿ ಮೋಸ್ಟ್ಲಿ ಬಗೆ ಅನ್ಸುತ್ತೆ, ಗೊತ್ತಿಲ್ಲ, ಟ್ರೈ ಮಾಡೋಣ ಬನ್ನಿ. ಇದೆಲ್ಲ ಮುಗಿಸ್ಕೊಂಡು ವಾಪಸ್ ಬಂದು ನಮಾಜ್ಗೆ ಹೋಗಿ ಬಂದು ಟೈಮ್ ಹಿಡಿಯುತ್ತೆ, ತುಂಬ ಟೈಮ್ ಹಿಡಿಯುತ್ತೆ. ಬಟ್ ಹೇಳೋಕ್ಕಾಗಲ್ಲ ಎಷ್ಟೊತ್ತಾಗುತ್ತೆ. 4 ಗಂಟೆ ಆಗ್ಬೋದು ಮೋಸ್ಟ್ಲಿ. 4 ಗಂಟೆ ಮೇಲೆ ಹೋಗೋಣ ಡ್ಯೂಟಿಗೆ. ಇವಾಗ ಟೈಮ್ ಬಂದ್ಬಿಟ್ಟು ಕರೆಕ್ಟಾಗಿ 12 ಗಂಟೆ. ಇಲ್ಲಿಂದ ಹೆಸರುಘಟ್ಟಕ್ಕೆ ಹೋಗಿ ಹೆಸರುಘಟ್ಟದಿಂದ ವಾಪಸ್ ಇಲ್ಲಿಗೆ ಬರಬೇಕಲ್ಲ, ಅದೇ ಸ್ವಲ್ಪ ಪ್ರಾಬ್ಲಮ್. ಬನ್ನಿ ನೋಡೋಣ ಏನೇನಾಗುತ್ತೆ ಏನೇನಿಲ್ಲ, ತಿಳಿಸ್ತಾ ಹೋಗ್ತೀನಿ ಬನ್ನಿ. ಇವಾಗ ನಾವು ಬಂದಿರೋದು ವಾರ ಸಂಘದ್ದು ಸಾಲದ್ದು ಆ ವಿಚಾರದಲ್ಲಿ ಬಂದಿರೋದು. ಅದೇನಪ್ಪ ಅಂತಂದರೆ ಇನ್ಶೂರೆನ್ಸ್ ಏನೋ ಮಾಡಿಸ್ಬೇಕಾಗಿತ್ತಂತೆ ವರ್ಷಕ್ಕೊಮ್ಮೆ. ಲಾಸ್ಟ್ ಇಯರ್ ಮಾಡಿಸಿದ್ವಿ, ಬಟ್ ಈ ವರ್ಷನೂ ಮಾಡಿಸ್ಬೇಕಾಗತ್ತೆ, ಅದಕ್ಕೆ ಬಂದಿದ್ದೀವಿ. ಇವಾಗ ಅವರಮ್ಮ ಅಲ್ಲಿ ಒಳಗಡೆ ಅವರೇ, ಇವನ್ನ ಎತ್ಕೊಂಡು ನಾನು ತಿರುಗಾಡ್ತಾ ಇದ್ದೀನಿ. ಇವನ್ ತರಲೆ ಒಂದು ಕಡೆ ಕೂತ್ಕೋತಾ ಇಲ್ಲ, ಇವನ್ನ ಎತ್ಕೊಂಡು ತಿರುಗಾಡ್ಬೇಕು. ಹೆವಿ ಕ್ವಾಟ್ಲೆ ಗುರು ಇವನು, ಅಷ್ಟಿಷ್ಟಲ್ಲ ಇವನು ಕ್ವಾಟ್ಲೆ. ಅಲ್ಲಿ ಆ ಆಟೋ ಹತ್ರ ಹೋಗಿದ್ವಾ, ಅದಲ್ಲಂತೆ ಈ ಕಡೆ ಕರ್ಕೊಂಡು ಬರ್ಬೇಕಂತೆ. ಇದಂತೆ ನಮ್ಮ ಆಟೋ, ಇದೇನಾ ನಮ್ಮ ಆಟೋ? ಹೌದಾ, ಅಲ್ಲಿ ಕೂತ್ಕೊಳ್ಳೋಣ ಬನ್ನಿ. ಇದೇನಾ ನಿಮ್ಮ ಆಟೋ? ಇದೇನಾ? ಇದೇನಾ ನಿಮ್ಮ ಆಟೋ? ಹೆವಿ ಕ್ವಾಟ್ಲೆ ಗುರುವೆ ಅವನು, ಹೆವಿ. ಅಷ್ಟಿಷ್ಟಲ್ಲ, ನನ್ಗಿಂತ ಜಾಸ್ತಿ ಅವನು. ದೊಡ್ಡವನಿದಲ್ಲ, ಅವನಿಗಿಂತ ಜಾಸ್ತಿ ಕ್ವಾಟ್ಲೆ. ಮುಗೀತು ಇವಾಗ, ಆಟೋದ್ ಮುಗೀತು. ಇವಾಗ ಹೊರಗಡೆ ಕರ್ಕೊಂಡು ಹೋಗ್ಬೇಕು. ಯಾರನ್ನ ಕರೀತಾ ಇದೀಯಾ? ಕುರಿ 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 ಕುರಿ. ಎಲ್ಲೈತೆ ನಾಯಿ? ಅದು ಕರಿ ಕರಿ ನಾಯಿನ. ನಾಯಿ ಅಂದ್ರೆ ತುಂಬಾ ಇಷ್ಟ ಇವನ್ಗೆ. ಅದಕ್ಕೆ ಬಿಸ್ಕೆಟ್ ಹಾಕಕ್ ಹೋಗ್ತಾನೆ, ಅದನ್ನ ಹಿಂಗ್ ಕರೀತಾನೆ. ಈಗ ಆಟೋ ಓಡಿಸ್ಬೇಕು. ಬೂಮ್ 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 ಬೂಮ್. ಸೊ ನೋಡೋಣ, ಇನ್ನೊಂದು ಸ್ವಲ್ಪ ಹೊತ್ತಿದೆ, ಸೈನ್ ಎಲ್ಲ ಆಗೈತೆ. ಗೊತ್ತಿಲ್ಲ ಇನ್ನು ಏನೇನು ತಲೆ ಕೆಡಿಸ್ತಾರೋ, ಏನೇನು ಮಾಡ್ತಾರೋ. ಬಟ್ ಹೋಗೋಣ ಇವಾಗ ಡ್ಯೂಟಿ ಮೇಲೆ. ಇಲ್ಲಿಂದ ಮನೆಗೆ ಹೋಗಿ ಮನೆಯಿಂದ ಡ್ಯೂಟಿ ಮಾಡಿಕೊಂಡು ಡೌಟೇ ನನಗಂತೂ ಇವತ್ತು. ನೋಡೋಣ ಏನೇನಾಗುತ್ತೆ. ನಮ್ಮ ಮೇಡಮ್ ಅವ್ರು ಗಾಡಿ ಓಡಿಸ್ತಾರಂತೆ, ಇವನು ಬೇಡ ಅಂತ ಹೇಳ್ತವನೆ. ಇಳಿಯೋ 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 ಇಳಿಯೋ. ಬೇಡ ಕಣೋ, ಬೇಡ ಕಣೋ, ಅದಕ್ಕೆ ಗಾಡಿ ಓಡ್ಸಕ್ ಬರಲ್ಲ, ಏನೇನೋ ಮಾಡ್ತೈತೆ. ನ್ಯೂಟ್ರಲ್ ನಿಮ್ಮ ಅಪ್ಪ ಮಾಡ್ತಾನ? ಕ್ಲಚ್ ಹಿಡಿ, ಗೇರ್ ನ್ಯೂಟ್ರಲ್ ಮಾಡು. ಏನು ಗೊತ್ತಿಲ್ಲ, ಗಾಡಿ ಓಡಿಸತ್ತಂತೆ. ಗಾಡಿ ಓಡಿಸತ್ತಂತೆ. ಹೇಳಿ ಇನ್ನ ಕೂತ್ಕೋ, ಅಮ್ಮಿಕೊಂಡು ಗಾಡಿ ಓಡಿಸ್ತಾಳ. ಗಾಡಿ ಏನ್ ಗೊತ್ತೈತೆ ಅಂತ ಗಾಡಿ ಓಡಿಸ್ತೀಯ? ಅಮ್ಮ
ಅಮ್ಮ ಬಂದ್ಬಿಟ್ಟು ಕೀ ಹಾಕಿ ಸೆಲ್ಫ್ ಹೊಡಿತಾರೆ. ಗಾಡಿ ಹೆಂಗ್ ಓಡಿಸ್ಬೇಕು ಏನು ಎತ್ತ ಗೊತ್ತಿಲ್ಲ, ಬಂದ್ಬಿಟ್ಟು ಸೆಲ್ಫ್ ಹೊಡಿಯೋದು ಡೈರೆಕ್ಟ್. ಗೇರಲ್ಲಿ ಇರುತ್ತೆ ಗಾಡಿ, ನ್ಯೂಟ್ರಲ್ ಮಾಡ್ಬೇಕು ಫಸ್ಟ್. ನೋಡ್ಕೊ ಇಲ್ಲಿ, ಇದು ಗೇರಲ್ಲಿ ಇರುತ್ತೆ, ಇದು ನ್ಯೂಟ್ರಲ್. ಇಲ್ಲಿ ಏನೈತಲ್ಲ ಇದು ನ್ಯೂಟ್ರಲ್, ಆಮೇಲೆ ಸೆಲ್ಫ್ ಹೊಡಿಬೇಕು ಇವಕ್ಕೆ, ಆಮೇಲೆ ಫಸ್ಟ್ ಗೇರು. ಇಷ್ಟು ಗಾಡಿ ಓಡಿಸೋದು ಏನೋ ಗೊತ್ತಿಲ್ಲದೆ ಬಂದ್ಬಿಟ್ಟು ಸೆಲ್ಫ್ ಹೊಡಿತಾವೆ ಡೈರೆಕ್ಟ್. ನಿಮ್ಮಪ್ಪ ಹಿಂಗೆ ಕಲ್ಸಿದ್ ನನಗೆ. ಸೆಲ್ಫ್ ಹಾಕು ಹೋಗ್ತಾ ಇರು, ಆಕ್ಸಿಲೇಟರ್ ರೈಸ್ ಮಾಡ್ಬಿಟ್ರೆ ಸೀದಾ ಮುಂದೆ ಇರೋನ್ ಗುದ್ಬಿಡೋದು. ಏನೋ ಗೊತ್ತಿಲ್ಲ. ನಿಮ್ಮ ಅವನು 40 ಲಕ್ಷದ ಗಾಡಿ, 1.5 ಲಕ್ಷದ ಫೋನು. ಯಾವ್ದು? ಓಪೋ. ಯಾವುದು ಇದು? ಓಪೋನೋ ವಿವೋನಾ? ವಿವೋದು. ಇದು ಹಿಂದೆ ಒಂದು ಲೆನ್ಸ್ ಬರುತ್ತಲ್ಲ ಅದು. ಅಣ್ಣ ಏನಿಲ್ಲ ಅಂತಂದ್ರು ಒಂದು 60 ಲಕ್ಷಕ್ಕೆ ಬೆಲೆ ಬಾಳ್ತಾನೆ. ಎತ್ತಾಕೊಂಡೋದ್ರೆ ಬನ್ನಿ ಗಾಡಿ ಓಡಿಸೋಣ. ಕೀ ಕೊಡು. ಕೀ ಬೇಡವಾ? ಬೇಡವಾ? ಏನ್ ಹೊತ್ಬೇಕು ಹೇಳೋ, ಹೆಂಗ್ ಹೊತ್ಬೇಕು, ಏನ್ ಹೊತ್ಬೇಕು? ಗೊತ್ತಣ ಅಲ್ಲಿ ಕೇ ಬೇಕಂತದಿ ಸ್ಟಾರ್ಟ್ ಹತ್ತಣ. ಓ ಹಂಗೆ. ಬಂದ್ಬಿಟ್ಟು ಕೀಯಾಗಿ ಸ್ವಲ್ಪ ಹೊಡಿತಾರೆ. ಆಯ್ತಲ್ಲ ಸ್ಟಾರ್ಟ್ ಆಯ್ತಾ? ಪಾರ್ಕಿಂಗ್ ಐತೆ, ಇದು ರಿವರ್ಸ್ ಅಲ್ಲ, ನ್ಯೂಟ್ರಲು. ಇವಾಗ ಕೆಳಗಡೆ ಹೇಳಿ. ಡ್ರೈವ್ ಮೂವ್ ಆಗ್ತಾ ಇರುತ್ತೆ. ಮೂವ್ ಆಗ್ತಾರೆ, ಡೋರ್ ಹಾಕಿದ್ರೆ ಮೂವ್ ಆಗೋದು. ಓಕೆ ಬನ್ನಿ ನೋಡೋಣ. ಬಾ ಕೂತ್ಕೋ, ಬಾ, ನಿಂದೆ ಗಾಡಿ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಓಕೆ ಓಕೆ ಓಕೆ, ಕರೆಕ್ಟಾಗಿ ಕೂತ್ಕೊಳ್ಳಲ್ಲ ಇದು. ಇಲ್ಲಿ ಏನೋ ಹೊಡೆದಂಗಾಯ್ತು. ಐ ಕುಡ್ ಫೀಲ್ ಅ ಪೇನ್. ಬಾ. ಏನೋ ಬಡ್ಕೊಳ್ತಾ ಇರೋದು ಇದು? ಏನೋ ಇದು ಬಡ್ಕೊಳ್ತಾ ಇರೋದು? ಕೀ ಡಿಟೆಕ್ಟಿವ್ ನನ್ನ ಹತ್ರ ಐತಲ್ಲ. ಹಾ ಓಕೆ, ಹೇಳಿ. ಬ್ಲಾಗ್ ಅಣ್ಣನ ಗಾಡಿ ನಾವು ಓಡಿಸ್ತಾ ಇದೀವಿ, ನಮ್ಗೆ ಓಡ್ಸಕ್ ಬರಲ್ಲ. ಇನ್ ವಾಟ್ ಆರ್ ಯು ಪೀಪಲ್ ಪ್ಲೇಯಿಂಗ್? ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ, ಏನದು? ಸಾರಿ 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 ಸಾರಿ. ಮತ್ತೆ ಇವಾಗ ಏನ್ ಮಾಡ್ಬೇಕು? ಏನಿಲ್ಲ, ಓಡಿಸ್ಬೇಕು. ಹಿಂಗೆ ಸುಮ್ಮನೆ ಓಡಿಸ್ತಾ ಇರ್ಬೇಕು. ಬಟ್ ದೊಡ್ಡ ಗಾಡಿ ಓಡ್ಸಕ್ ಖುಷಿ, ಅಷ್ಟೊಂದು ಪರ್ಫೆಕ್ಟ್ ಆಗಿ ಬರಲ್ಲ ನಂಗೆ ಡ್ರೈವಿಂಗು. ನಾರ್ಮಲ್ ಆಗಿ ಓಡಿಸ್ತೀನಿ. ಹೋಗೋಣ, ನೀನಾದ್ರೂ ಹೋಗು, ನನಗಾದ್ರೂ ಹೋಗ್ಬಿಡು. ಮೇಲೆ ನೋಡಿ ಹೆಂಗೈತೆ ವ್ಯೂ. ಇದರಲ್ಲೇ ಮೊನ್ನೆ ಮೈಸೂರಿಗೆ ಹೋಗಿದ್ದು ಲಾಸ್ಟ್ ಟೈಮು. ಆ ಮೈಸೂರ್ದು ಬ್ಲಾಗು ಸರಿಯಾಗಿ ಮಾಡಿಲ್ಲ ನಾನು, ಅರ್ಧಂಬರ್ಧ ಮಾಡಿ. ಹೋಗುವಾಗ ಎಲ್ಲರೂ ಇದ್ವಿ, ಬರುವಾಗ ಅಂದ್ರು ತುಂಬ ಕಮ್ಮಿ ಆಗ್ಬಿಟ್ವಿ. ಹಂಗಾಗಿ ಸಾರಿ ಕಣಣ್ಣ, ಅದು ಓಡಿಸ್ತಾ ಇದ್ದೀನಿ, ಏನೋ ತಪ್ಪಿಕೋಕ್ ಹೋಗ್ಬೇಡ. ಸಖತ್ತಾಗೈತೆ ಗಾಡಿ ಮಾತ್ರ. ಇನ್ನೊಂದು ಸ್ವಲ್ಪ ಅಡ್ಜಸ್ಟ್ ಆಗ್ಬೇಕು ನನಗೆ, ಅಂದರೆ ಪರ್ಫೆಕ್ಟಾಗಿ ಗೊತ್ತಾಗೋ ತನಕ. ಬ್ರೇಕಿಂಗ್ ಅಂತ ಜಸ್ಟ್ ಅದೇ ಬ್ರೇಕಿಂಗ್ ಇದ್ದು ಸ್ವಲ್ಪ ನನ್ಗೆ ಕಷ್ಟ ಆಗ್ತಾ ಇದೆ, ಅಂದರೆ ಗೊತ್ತಾಗ್ತಾ ಇಲ್ಲ. ಒಂದ್ಸಾರಿ ಗೊತ್ತಾಯ್ತು ಅಂತಂದ್ರೆ ಆರಾಮಾಗಿ ಓಡಿಸ್ಬೋದು. ಏನ್ ಸಖತ್ತಾಗೈತೆ ಗಾಡಿ ಮಾತ್ರ. ಬಿಸ್ಲು ಕಪ್ಪಾಗ್ಬಿಡ್ತೀರ ಅಂತ ಮುಚ್ಚಿಬಿಡಿ. ಓಹೋ ಅಣ್ಣ, ನೀನಣ್ಣ, ನಿನ್ಗೆ ಬಿಸ್ಲು. ಅದ ಅಣ್ಣ, ಇಲ್ಲಿ ಪಾರ್ಕಿಂಗ್ ನೀನೇ ಮಾಡ್ಬೇಕು, ನನಗಂತೂ ಬರಲ್ಲ. ಇಲ್ಲ, ಆ ಕಡೆ ನಿಲ್ಸರ್, ಆ ಕಡೆ ನಿಲ್ಲಿಸ್ಲಾ?
ಬಿಸಿಲ್ಗೆ ಆಗ್ಬಿಡುತ್ತಲ್ಲೋ. ಯೂ ಟರ್ನ್ ಮಾಡ್ಕೊಂಡು ಹಾಕ್ತೀನಿ ಇರು. ಈ ಕಡೆ ಗಲ್ಲಿಲ್ ರೈಟ್ ತೊಗೊಂಡು ವಾಪಸ್ ಯೂ ಟರ್ನ್ ಹಾಕ್ಕೊಳ್ಳೋಣ. ಎಲ್ಲ ಸೆನ್ಸರು ಫುಲ್ಲು ಗೊತ್ತಾಗಲ್ಲ, ಸ್ವಲ್ಪ ಅಡ್ಜಸ್ಟ್ ಆಗೋ ತನಕ. ಒಂದ್ಸರಿ ಗೊತ್ತಾಯ್ತು ಅಂತಂದರೆ ಆರಾಮಾಗಿ ಏನು ತಗೋಬೇಕಾ. ಬಿಡು, ಮುಂದೆ ಯಾಕೆ ಗೊತ್ತಾಗುತ್ತೆ. ಇದತ್ತು ಫ್ರೆಂಡ್ ಅದತ್ತು ಬಾವು ಎಲ್ಲ ಗೊತ್ತಾಗ್ಬಿಡುತ್ತೆ, ನಮಗೆ ಗೊತ್ತಾಗಲ್ಲ. ಅಂದರೆ ಸ್ವಲ್ಪ ಅಡ್ಜಸ್ಟ್ ಆಗೋ ತನಕ. ಗಾಡಿ ಬಗ್ಗೆ ಫೀಚರ್ಸ್ ಎಲ್ಲ ಗೊತ್ತಿಲ್ವಲ್ಲ ನಮ್ಗೇನಿದ್ರೆ ಹಿಂಗೆ ಫಸ್ಟ್ ಗೇರ್ ಹಾಕಿ ಅಭ್ಯಾಸ. ಅಯ್ಯೋ ಕರೆಕ್ಟಾಗೈತಲ್ಲ. ಸೈಡ್ ಆಫ್ ಆಯಿತು. 360 360 ಅಲ್ಲಿದೆಯಲ್ಲ ನಿಮಗೆ ಕ್ಲಿಕ್ ಮಾಡೋದು. ಸರಿ ಗೊತ್ತಾಗಲ್ಲ. ಅದು 360. ಓಕೆ ಇವಾಗ ಆಫು ಇದೇನಾ? ಫಸ್ಟ್ ಎ ಸಿ ಆಫ್ ಮಾಡಬೇಕು. ಎ ಸಿ ಅಲ್ಲ, ಅದೇ ಅಲ್ವಾ ಎ ಸಿ ಆಫ್ ಅಲ್ಲ. ಆಫ್. ಓಕೆ ಓಕೆ ಓಕೆ. ಇದು ಇವಾಗ ಪ್ರೆಸ್ ಬ್ರೇಕ್ ಪೆಡಲ್ ಆ್ಯಂಡ್ ಪುಷ್ ಪವರ್ ಟು ಸ್ವಿಚ್ ಸ್ಟಾರ್ಟ್. ಓಕೆ ಗುಡ್ ಸ್ಟಾರ್ಟಿಂಗ್. ಆಕ್ಸಿಲರೇಷನ್ ಡಿಕ್ರೀಸ್. ಆಕ್ಸಿಲರೇಷನ್ ಬ್ರೇಕಿಂಗ್ ಕೊಟ್ಟಿರೋ ಬ್ರೇಕಿಂಗ್ ಕರೆಕ್ಟ್ ಆಗಿಲ್ಲ ನಿಮ್ಗೆ. ಓಕೆ 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 ಓಕೆ. ಎಲ್ಲ ನಿನ್ನ ಗಾಡಿ ಹೆಂಗ್ ಓಡಿಸಿದ್ಯಾ, ಚೆನ್ನಾಗಿ ಓಡಿಸಿದ್ಯೋ ಇಲ್ವೋ ಪ್ರತಿಯೊಂದು ಇಲ್ಲಿ ಕೊಟ್ಟವನೆ. ಎಷ್ಟು ಬರಬೇಕು ಪರ್ಫೆಕ್ಟ್ ಆಗಿರ್ಬೇಕು ಅಂತಂದ್ರೆ? ಇದು 200ಗೆ ಸ್ಕೋರ್ ಇರೋದು. 200 ಸ್ಕೋರ್ ಬರಬೇಕು. ಆ ಬ್ರೇಕಿಂಗ್ ಸ್ವಲ್ಪ ಏನಂತಂದ್ರೆ ನಾರ್ಮಲ್ ಆಗಿ ನಾವು ಬ್ರೇಕ್ನ ದಬಾಶ್ ಒತ್ತಿ ಅಂದ್ರೆ. ಇನ್ನೊಂದೇನಂದ್ರೆ ಎಲ್ಲಾ ಗಾಡಿಗೂ ಡ್ಯೂಲ್ ಡಿಸ್ಕ್ ಇರುತ್ತೆ. ಹಾ ಇದು 4 ಡಿಸ್ಕ್. ಓಕೆ. ನಮ್ದು ನಾರ್ಮಲ್ ಏನಂತಂದ್ರೆ ಹಿಂಗ್ ಬ್ರೇಕ್ ಕೊಡಿದ ತಕ್ಷಣ ಗಾಡಿ ಬ್ರೇಕ್ ಕೊಡಿದ ತಕ್ಷಣ ನಿಲ್ಲಲ್ಲ, ಇದು ಹೊಡೆದ ತಕ್ಷಣ ನಿಲ್ಲುತ್ತೆ. ಅದೇ ಇವಾಗ ಎಲ್ಲ ನಾರ್ಮಲ್ ಕಾರ್ ಅಷ್ಟೇ. ಏನು ಆ ಗಾಡಿಗೆಲ್ಲ ಹಾ ಡ್ಯೂಲ್ ಡಿಸ್ಕ್ ಬರೀ ಫ್ರಂಟ್ ಅಲ್ಲಿ ಮಾತ್ರ ಇರುತ್ತೆ. ಹಾ ಇದಕ್ಕೆ 4. ಇದಕ್ಕೆ 4. ಅಂದ್ರೆ ಹಿಂಗ್ ಸುಮ್ಮನೆ ಹಿಂಗ್ ಬ್ರೆಸ್ ಟಚ್ ಮಾಡಿದ್ರೆ ನಿಂತು ಬಿಡುತ್ತೆ ಗಾಡಿ. ನಮ್ದೆಲ್ಲ ಹಿಂಗ್ ಪ್ರೆಸ್ ಮಾಡಿದ್ರೆ ಸ್ವಲ್ಪ ಸ್ಲೋ ಆಗಿ ಹೋಗಿ ನಿಂತ್ಕೊಳ್ಳುತ್ತೆ. ನಮ್ಗದು ಅಭ್ಯಾಸ ಇರೋದ್ರಿಂದ ಬ್ರೇಕ್ ಹಂಗೆ ಒತ್ತುತ್ತೀವಿ. ಏನಂತೀರಾ ಸರ್? ಬಂದ್ರು ಅದೇ ಒಂದು ರೌಂಡ್ ಹೊಡಿಯೋಣ ಅಂತ ಓಡಿಸ್ತಾ ಇರೋದು ಅಷ್ಟೇ. ನಮಗೂ ಬರುತ್ತೆ ಗಾಡಿ ಓಡಿಸಕ್ಕೆ. ಸ್ಕೋರ್ ಕೊಡಿಯೋಣ. ಸ್ಕೋರ್ 100. 100ಗೆ 100. 100ಗೆ 100. ಸುಮ್ಮನೆ ಹೇಳ್ತಾನೆ ವಿಡಿಯೋದಲ್ಲಿ, ಆಮೇಲೆ ಹೇಳ್ತಾನೆ ಉಗಿತಾನೆ, ನೀನು ಗಾಡಿ ಓಡ್ಸಕ್ಕೆ ಬರಲ್ಲ ಬೈಬೇಡ ಅಂತ ತುಂಬ ಜನ ಕಮೆಂಟ್ ಮಾಡಿದ್ದೀರಾ. ಅಮ್ಮಿಕೊಂಡು ಹೋಯ್ತಾ ಇರು ಅಂತ ಹೇಳ್ತಾನೆ ಅಲ್ವಾ? ಇಲ್ಲ, ನಾನೇ ಓಪನ್ ಆಗಿ ಹೇಳ್ದೆ ಬ್ರೇಕಿಂಗ್ ಒಂದು ಮಾತ್ರ. ಹಾ ಅಷ್ಟೇ. ಬನ್ನಿ ನೋಡೋಣ, ಇವಾಗ ಒಂದು ಕಡೆ ಹೋಗ್ಬೇಕು, ಹೋಗಿ ಬರೋಣ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.